ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ಮಾವಿನ ಹಣ್ಣಿನ ಶ್ರೀಕರಣೆ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಖಂಡಿತ ಇದನ್ನು ಮಕ್ಕಳಿಗೆ ಕೊಡಿ. ಚಪಾತಿ ಪೂರಿ ಜೊತೆ ಕೊಟ್ಟರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ಒಂದು 6 ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಚೆನ್ನಾಗಿ ಮಾಗಿರೋಂತಹ ಮಾವಿನ ಹಣ್ಣು ತೊಗೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದನ್ನು ತೊಳೆದು ಇಟ್ಟಿದ್ದೀನಿ. ಒಂದು ಅರ್ಧ ಕಪ್ಪಷ್ಟು ಹಾಲು ಬೇಕಾಗುತ್ತೆ. ಇದು ಬಿಸಿ ಮಾಡಿ ತಣ್ಣಗೆ ಬಿಸಿ ಮಾಡಿ ಆರಿಸಿ ಇಟ್ಟಿರೋಂತಹ ಹಾಲು. 2 ಏಲಕ್ಕಿ ತೊಗೊಂಡಿದ್ದೀನಿ. ಆಮೇಲೆ ಸಿಹಿಗೆ ಅನುಸಾರವಾಗಿ ಸಕ್ಕರೆ ಬೇಕಾಗುತ್ತೆ. ಜಾಸ್ತಿ ಮಾವಿನ ಹಣ್ಣು ಜಾಸ್ತಿ ಸಿಹಿ ಇದ್ದರೆ ಜಾಸ್ತಿ ಏನು ಸಕ್ಕರೆ ಬೇಕಾಗಲ್ಲ. ಒಂದು 4 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಇಲ್ಲ ಅಂದರೆ 1 ಮಾವಿನ ಹಣ್ಣಿಗೆ 1 ಸ್ಪೂನ್ ಮೆಷರ್ಮೆಂಟಲ್ಲಿ 6 ಮಾವಿನ ಹಣ್ಣಿಗೆ 6 ಸ್ಪೂನು ಸಕ್ಕರೆ ಹಾಕ್ಕೋಬೇಕಾಗತ್ತೆ. ನೋಡಿ, ಈ ಥರ ಚಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಅದು ಹೊಟ್ಟೆ ಎಲ್ಲ ತೆಗೆದು ಆದಮೇಲೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಒಂದೇ ಸರಿ ಮಿಕ್ಸಿಯಲ್ಲಿ ಹಾಕಿ ಒಂದು ಸರಿ ತಿರುಗಿಸಿದ್ರೆ ಸಾಕು. ಜಾಸ್ತಿ ಏನು ನುಣ್ಣಗಾಗಬೇಕು ಅಂತ ಏನೂ ಇಲ್ಲ. ಈಗ ನೋಡಿ, ಮಿಕ್ಸಿ ಜಾರಲ್ಲಿ ಹಾಕಿದ್ದೀನಿ. 2 ಏಲಕ್ಕಿ ಇದರಲ್ಲೇ ಹಾಕ್ತಾಯಿದ್ದೀನಿ ಫ್ಲೇವರ್ಗೆ. ಆಮೇಲೆ ಸಕ್ಕರೆ ಸಿಹಿಗೆ ಅನುಸಾರವಾಗಿ ಹಾಕ್ಕೋಬೋದು. ನಾನಿಲ್ಲಿ ಒಂದು 6 ಸ್ಪೂನು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಮತ್ತು ಹಾಲು ಒಂದು ಅರ್ಧ ಕಪ್ ಹಾಕ್ಕೊಂಡಿದ್ದೀನಿ. ತುಂಬ ತೆಳ್ಳಗೆ ಬೇಕು ಅಂದರೆ ಇನ್ನೂ ಸ್ವಲ್ಪ ಆಮೇಲೆ ಸಹ ಸೇರಿಸ್ಕೋಬೋದು. ಇವಾಗ ಸದ್ಯಕ್ಕೆ ಒಂದು ಅರ್ಧ ಕಪ್ಪು ಹಾಕಿದ್ದೀನಿ. ಈಗ ನೋಡಿ, ಚೆನ್ನಾಗಿ ಮಿಕ್ಸಿ ಆಗಿದೆ. ತುಂಬ ಚೆನ್ನಾಗಿ ಬಂದಿದೆ. ತುಂಬ ಒಳ್ಳೆ ಕಲರ್ ಸಹ ತುಂಬ ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ಈಗ ಒಂದು ಪಾತ್ರೆಯಲ್ಲಿ ಇದನ್ನು ತೆಗಿತಾ ಇದ್ದೀನಿ. ಈಗ ರೆಡಿ ಇದೆ. ಇದು ಸರ್ವ್ ಮಾಡಿ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ತುಂಬ ಇಷ್ಟ ಆಗುತ್ತೆ. ಖಂಡಿತ ಟ್ರೈ ಮಾಡಿ. ಮತ್ತು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತು ನನ್ನ ಚಾನಲ್ನ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ನೋಡಿ, ಮಿಕ್ಸಿ ಜಾರಲ್ಲಿ ಇರುವಂತಹ ಮೆತ್ಕೊಂಡಿರೋಂಥ ಮಾವಿನ ಹಣ್ಣಿನ ರಸಕ್ಕೆ ಸ್ವಲ್ಪ ಹಾಲಾಕಿ ಇದಕ್ಕೆ ಸಹ ಸೇರಿಸ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು.